ರಶ್ಮಿ ಅಂತ ಹೇಳಿ ದಾವಣಗೆರೆಯಿಂದ ನಮ್ಮ ವಾಟ್ಸ್ಯಾಪ್ ಕೆಳಗೆ ಬರುವಂಥ ವಾಟ್ಸ್ಯಾಪ್ ನಂಬರಿಗೆ ಅವರ ಜಾತಕದ ಪ್ರತಿಯನ್ನು ಕಳಿಸಿ ಅವರ ಪ್ರಶ್ನೆ, ಗುರೂಜಿ ನನ್ನ ಮದುವೆ ಯಾವಾಗ ಸಂಭವಿಸಬಹುದು? 2/9/1996 2:45 ಮಧ್ಯಾಹ್ನದ ನಂತರ ಜನ್ಮ ಆಗಿದ್ದೀರಾ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಜನನಾಗಿದ್ದೀರಾ. ಈಗ ನಿಮಗೆ ನಡೀತಾ ಇರುವಂಥದ್ದು ಚಂದ್ರ ಮಹಾರ್ದಶೆಯ ಅಂತಿಮ ಕಾಲ. ಯಾವಾಗ? 6/11/25, 6ನೇ ತಾರೀಕು ನವಂಬರ್ ತಿಂಗಳ 25ನೇ ಇಸವಿ. ಅಲ್ಲಿಗೆ ನಿಮಗೆ ಚಂದ್ರ ಮಹಾರ್ದಶೆ ವಿರಾಮವಾಗುತ್ತೆ. ನಂತರ ಕುಜದಶೆ ಪ್ರಾರಂಭ ಆಗುತ್ತೆ. ಈಗ ಪ್ರಸ್ತುತ ಚಂದ್ರದಶೆಯಲ್ಲಿ ಶುಕ್ರಭುಕ್ತಿ ಎಲ್ಲಿಯವರೆಗೆ? 6/5/2025. ರಶ್ಮಿ ಅವರೇ, ಈಗ ಯೋಗ್ಯ ಕಾಲ ಬಂದಿದೆ ತಮಗೆ ವಿವಾಹಕ್ಕೆ. ಮಾಂಗಲ್ಯ ಯೋಗ ಪ್ರಾಪ್ತವಾದಂತಹ ಕಾಲ. ಶುಕ್ರನು ಕಳತ್ರಕಾರಕನಾಗಿರುವುದರಿಂದ ಈ ಚಂದ್ರ ಮಹಾರ್ದಶೆಯಲ್ಲಿ ಶುಕ್ರಭುಕ್ತಿ ಈಗ ನಡೆಯುವುದರಿಂದ ನಾಡಿದ್ದು ಏಪ್ರಿಲ್, ಇದೇ 2024 ಏಪ್ರಿಲ್ ನಂತರದಲ್ಲಿ 2025ನೇ ಏಪ್ರಿಲಿನ ಮಧ್ಯಭಾಗದಲ್ಲಿ ನಿಮಗೆ ವಿವಾಹ ಆಗುವ ಯೋಗ ಇದೆ. ಇನ್ನೊಂದು ನಿಮ್ಮ ಜಾತಕದಲ್ಲಿ ಸಂತೋಷಪ್ರದವಾದ ವಿಷಯ ಏನು ಅಂದರೆ, ಸಪ್ತಮಾಧಿಪತಿ ಬಲಾಢ್ಯನಾಗಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಆ ರೀತಿಯಾಗಿ ಒಂದು ವ್ಯಕ್ತಿಯ ಜಾತಕದಲ್ಲಿ, ಒಂದು ಸ್ತ್ರೀ ಅಥವಾ ಪುರುಷರ ಜಾತಕದಲ್ಲಿದ್ದರೆ ಕೈ ಹಿಡಿಯುವಂತಹ ವರನು ಯೋಗ್ಯತಾ ವ್ಯಕ್ತಿಯಾಗಿರ್ತಾನೆ. ಒಳ್ಳೆಯ ವ್ಯವಹಾರ ಮತ್ತು ಆದಾಯ, ಅಭಿವೃದ್ಧಿಯ ಫಲಗಳನ್ನು ಪಡೆದುಕೊಂಡಂತಹ ಗೌರವಾನ್ವಿತವಾದ ವಂಶಕ್ಕೆ ನೀವು ಹೋಗಿ ಸೇರುವ ಯೋಗ ಇದೆ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ತಾವು ಪಾರ್ವತಿ ಸ್ವಯಂವರ ಪೂಜೆಯನ್ನು ನಿಮ್ಮ ಪರಿಸರದಲ್ಲಿರುವ ದೇವಿ ದೇವಸ್ಥಾನದಲ್ಲಿ ಮಾಡುವ ಪ್ರಯತ್ನ ಮಾಡಿ. ಪ್ರತಿ ಮಂಗಳವಾರ ಮನೆಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು, ಅಲ್ಲದೆ ಹೋದರೆ ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡುವ ಪ್ರಯತ್ನಕ್ಕೆ ಮಹತ್ವ ಕೊಡಿ. ಇದನ್ನು ತಾವು ಆಚರಿಸಿದ್ದೇ ಆದರೆ ಸಂತೋಷವಾದ ಮತ್ತು ಒಳ್ಳೆಯ ಮತ್ತು ಸಂತೃಪ್ತವಾದ ಬದುಕಿನಲ್ಲಿ ತೃಪ್ತಿಯಿಂದ ಬದುಕುವ ಯೋಗವಂತನಾದ ಪುರುಷ ಸಿಗುವ ಯೋಗ ನಿಮ್ಮ ಜಾತಕದಲ್ಲಿದೆ. ದೇವರು ಒಳ್ಳೇದು ಮಾಡಲಿ.